BJP ಜೊತೆಗೆ ಹೋದ್ರೆ ಇಂದಿಲ್ಲ ನಾವು ಅನಾಥರಾಗ್ತೀವಿ, ನಮ್ಮ ಪಾರ್ಟಿ ಬಿದ್ದು ಹೋಗ್ಬಿಡ್ತದೆ. ಅದೊಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಹಾಕದ BJP ಇದು ಅನ್ನುವಂಥದ್ದು. ಹಾಗಂದ್ರೆ ಒಮ್ಮೆ ಕಳಿಸ್ಕೊಳಕ್ಕೆ ಹೊರಟಿಲ್ಲ, ಬೇಡ ಬರೋ ಸಂಬಂಧ ಅಂತ ಬಿಡಕ್ಕೆ ಹೊಂಟಿಲ್ಲ. ಸೂಕ್ಷ್ಮವಾಗಿ ನಾವು ಮಾಡ್ತೀವಪ್ಪ. MLA ಇರ್ಬೋದು, MP ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭೆ ಇರ್ಬೋದು, ಎಲ್ಲ ವಿಲಕ್ಷಣ ಮಾಡ್ತೀವಿ ಜೊತೆಗೂಡಿ. ಆದರೆ ಲೋಕಲ್ ನಾವು ಏನಪ್ಪ ನಮ್ಮದು ಬ್ರ್ಯಾಂಡ್ ಇಟ್ಕೊಂಡು ನಾವು JDS ಉಳಿಸ್ಕೊಂಡು ಹೋಗ್ತೀವಿ ಅನ್ನೋಂಥ ಮಾತನ್ನು ಮಾತಾಡ್ತಿದ್ದಾರೆ. ಇದಕ್ಕೆ ಕಾರಣ ಇಷ್ಟ, ತಮ್ಮ ಪಕ್ಷದ ಅಸ್ತಿತ್ವ ಹಳ್ಳಿಗಳಲ್ಲ ಅನ್ನೋದು ತಿಳುವಳಿಕೆ ಅವ್ರಿಗೆದಾರೆ. ಮೈಸೂರು ಭಾಗ ಇನ್ನೂರು ಕಡೆ ಹಳ್ಳಿಗಳಲ್ಲಿ ಅದ, ಉಳಿದ ಕಡೆ ಇದಿಲ್ಲ ಅನ್ನುವಂಥದ್ದು ಅದರ ಸೀಮಿತತೆಯೂ ಅವ್ರಿಗೆ ತಿಳುವಳಿಕೆ ಅದ. ಹೀಗಾಗಿ ಅಲ್ಲಿ ನಮ್ಮ ಅಸ್ತಿತ್ವ ಬಿಟ್ಟುಕೊಡೋ ಹಾಗಿಲ್ಲ, ಜನಸಂಪರ್ಕ ಬಿಟ್ಟುಕೊಡೋ ಹಾಗಿಲ್ಲ, ಜನರ ಜೊತೆಗೆ ಹೋಗ್ಬೇಕಾಗಿದೆ. ಜನರ ಜೊತೆಗೆ ಇದ್ದಾಗ ಬಂದು ನಾವು ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಬೇಸಿಕ್ ತತ್ವದ ಆ ತತ್ವದ ನೆಲೆಗಟ್ಟಲ್ಲಿ ಮಾತಾಡಿದ್ದಾರೆ. ಇದು ನಿಜವಾಗಿ ಒಬ್ಬ ಪ್ರಬುದ್ಧ ರಾಜಕಾರಣಿ, ಅನುಭವಿ ರಾಜಕಾರಣಿ ಹೇಳುವಂಥ ವಿಷಯ. ಆದರೆ ಇನ್ನಷ್ಟು ತಮ್ಮ ಎಳೆಯ ವಯಸ್ಸಿನಲ್ಲಿ ಎಚ್ಚರಾಗಿದ್ದರೆ ಇವು ತಪ್ಪಾಗ್ತಿರಲ್ಲ ಏನೋ. ಯಾಕಂದರೆ ಕೆಲವೊಂದಿಷ್ಟು ನಂಬಬೇಕಾಗ್ತದೆ ರೀ ಜೀವನದಲ್ಲೇ, ನಂಬಿದ ನಡೆಸಬೇಕಾಗ್ತದೆ. ಅದು ರಾಜಕೀಯದಲ್ಲ. ಅದು ತಪ್ಪು ಮಾಡಿದ್ರು ಆ ದೇಶದಲ್ಲಿ ತಮ್ಮ ಮಕ್ಕಳನ್ನ ತಾವು ಬೆಳೆಯೋ ಪ್ರಯತ್ನ ಮಾಡಿದ್ರು. ಸಿದ್ದರಾಮಯ್ಯ ಬಿಟ್ಟು ಕೊಡಬಾರ್ದಾಗಿತ್ತು. ಅವರು ಇತಿಹಾಸದಲ್ಲಿ ಮಾಡಿದಂಥ ದೊಡ್ಡ ತಪ್ಪು ದೇವೇಗೌಡರು. ಯಾಕಂದ್ರೆ ಅವ್ರಿಗೆ ಮುಖ್ಯಮಂತ್ರಿ ಮಾಡಿದರೆ ಅವ್ರು JDS ಬಿಟ್ಟು ಹೋಗ್ತಾ ಇರಲ್ಲ. JDS ಅಧಿಕಾರದಲ್ಲೇ ಇರ್ತಿತ್ತು. JDS ಅಧಿಕಾರದಾಗಿರೋದ್ರಿಂದ ತಮ್ಮ ಮಕ್ಕಳು ಸೇಫ್ಟಿ ಇರ್ತಿತ್ತು. ಅಂಥವ್ರು ಅನೇಕರಿದ್ರು. ರಾಮಯ್ಯ ಅಂತಿದ್ರು, ಇನ್ನೂರು ಕೆಲವರಿದ್ದರು, ಸಿಂಧಿಯಾ ಅಂತಿದ್ರು, ಒಳ್ಳೆ ನಾಯಕರಿದ್ರು, ಇಲ್ಲ ಅಂತಲ್ಲ. ಅದರಲ್ಲ ಅಂಥವರೆಲ್ಲ ಕಳ್ಕೊಂಡ್ರಿ ಇವತ್ತು. ಈಗಂತೂ AB ಪಾಟೀಲ್ ಅಂತವ್ರು ಇದ್ದಾರೆ, ಬಟ್ ಕಾಂಗ್ರೆಸ್ ಹೋಗಿಬಿಟ್ರೆ ಅವರೆಲ್ಲ ಒಳ್ಳೆ ನಾಯಕರು ಉತ್ತರದಲ್ಲೇನೋ ಇದ್ದರು. ಇದು ಕಾರಣ ಏನಪ್ಪ ಅಂತಂದ್ರೆ ಒಂದೇನೋ ಸೀಮಿತವಾಗಿ ತಮ್ಮ ದೃಷ್ಟಿಕೋನ ಮಾಡ್ಕೊಂಡಿದ್ದು. ಅದೇನೋ ಇರಲಿ, ಈಗ ಮಾತ್ರ ನಾವು ಸ್ವತಂತ್ರವಾಗಿ JDS ಲೋಕಲ್ ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳೋ ಮೂಲಕ BJPಗೆ ಒಂದು ರೀತಿ ಬೆದರಿಕೆ ಹೊಟ್ಬಿಟ್ಟಿದ್ದಾರೆ. ನಾವು ನಿಮ್ಮ ಜೊತೆಗಾರಲ್ಲಪ್ಪ, ನಾವು ಸ್ವಂತ ಪಕ್ಷ, ನಾವು ನಿಮ್ಮ ಜೊತೆ